ಅಧಿಕಾರ ಹಂಚಿಕೆ ಹೇಳಿಕೆಗಳಿಂದ ಪಕ್ಷಕ್ಕೆ ಹಾನಿ. ಕೈ ಪಕ್ಷದ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಬೇಸರ. ಮುಖ್ಯಮಂತ್ರಿ ಆಗೋದಕ್ಕೆ ಹೈಕಮಾಂಡ್ ಬೆಂಬಲ ಬೇಕು, ಶಾಸಕರ ಬೆಂಬಲ ಬೇಕೆನ್ನುವ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್. ಅಧಿಕಾರ ಹಂಚಿಕೆ ಹೇಳಿಕೆಗಳಿಂದ ಪಕ್ಷಕ್ಕೆ ಹಾನಿ. ಕೈ ಪಕ್ಷದ ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಆಗೋದಕ್ಕೆ ಹೈಕಮಾಂಡ್ ಬೆಂಬಲ ಬೇಕು, ಶಾಸಕರ ಬೆಂಬಲ ಬೇಕೆನ್ನುವ ಹೇಳಿಕೆಗಳು ಪಕ್ಷಕ್ಕೆ ಡ್ಯಾಮೇಜ್ ತಂದೀತು. ನಮ್ಮ ನಾಯಕರಿಗೆ ಇದು ಯಾಕೆ ಅರ್ಥವಾಗ್ತಾ ಇಲ್ಲ, ಕೂಡಲೇ ಹೈಕಮಾಂಡ್ ಬ್ರೇಕ್ ಹಾಕಬೇಕು. ಈ ತರಹದ ವಿಚಾರಗಳಿಗೆ ನಾವು ಕೂಡ ಬ್ರೇಕ್ ಹಾಕಿಕೊಳ್ಳಬೇಕು ಎಂದ ರಾಮಲಿಂಗಾರೆಡ್ಡಿ. ಹೈಕಮಾಂಡು ಬ್ರೇಕ್ ಹಾಕಬೇಕು, ಸ್ವತಃ ನಾವು ಕೂಡ ನಮ್ಮ ನಾಲಿಗೆಗೆ ಬ್ರೇಕ್ ಹಾಕಬೇಕು. ಪಕ್ಷಕ್ಕೆ 138 ಸ್ಥಾನಗಳ ಭರ್ಜರಿ ಬಹುಮತವನ್ನು ಜನ ಕೊಟ್ಟಿದ್ದಾರೆ. ಪ್ರಣಾಳಿಕೆಯಲ್ಲಿನ 5 ಗ್ಯಾರಂಟಿ ಈಡೇರಿಸಿದ್ದೇವೆ, ಉತ್ತಮ ಆಡಳಿತ ನೀಡುತ್ತಾ ಇದ್ದೀವಿ. ಹೀಗಿರುವಾಗ ಶುರುವಿನಿಂದಲೇ 2 ವರ್ಷ ಇವರು ಮುಖ್ಯಮಂತ್ರಿ ಎನ್ನುವ ಹೇಳಿಕೆಗಳು ಸರಿಯಲ್ಲ. 3 ಜನ ಉಪಮುಖ್ಯಮಂತ್ರಿ ಎಂದು ಬಹಿರಂಗವಾಗಿ ಯಾಕೆ ಹೇಳಬೇಕು? KN ರಾಜಣ್ಣ ನವೆಂಬರ್ ಕ್ರಾಂತಿ ಹೇಳಿಕೆ ಇವು ಕೂಡ ಸರಿಯಲ್ಲ. ಅಧಿಕಾರ ಹಂಚಿಕೆ ಹೇಳಿಕೆಗಳಿಂದ ಪಕ್ಷಕ್ಕೆ ಹಾನಿಯಾಗ್ತಾ ಇದೆ. ಸರ್ಕಾರ ರಚನೆಯಾಗಿ 2.5 ವರ್ಷಗಳಾಯಿತು. ಸರ್ಕಾರ ರಚನೆಯಾದ ನಂತರ ಸರ್ಕಾರದ ಪ್ರಣಾಳಿಕೆಯಲ್ಲಿನ 5 ಗ್ಯಾರಂಟಿಗಳು ಕೂಡ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದು ಪರವಿರೋಧ ಚರ್ಚೆಗೂ ಕೂಡ ಇದೇ ಸರ್ಕಾರ ಕಾರಣ ಆಯಿತು. ಹಂತ ಹಂತವಾಗಿ ಆರಂಭದ ದಿನಗಳಲ್ಲಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಯಾರು ಮಿನಿಸ್ಟ್ರುಗಳಾಗಬೇಕು ಎನ್ನುವಂತಹ ಆಕಾಂಕ್ಷಿಗಳ ಜ್ವಾಲಾಮುಖಿ ವಿಸ್ಫೋಟ ಅದು ಕೂಡ ಪಕ್ಷಕ್ಕೊಂದು ತರಹದ ಮುಜುಗರವನ್ನು ತಂದಿತ್ತು. ಆ ಸವಾಲುಗಳನ್ನು ಸ್ವೀಕರಿಸಿಕೊಂಡು ಸಿದ್ದರಾಮಯ್ಯನವರು ಅಂತೂ ಇಂತೂ ಕ್ಯಾಬಿನೆಟ್ಟನ್ನು ರಚನೆ ಮಾಡಿದ್ರು. ಅದಾದ ಮೇಲೆ ಕ್ಯಾಬಿನೆಟ್ ರಚನೆಯಾದ ಬರೀ 3 ತಿಂಗಳಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಅನರ್ಹರಿಗೂ ನೀವು ಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ, ಅರ್ಹರನ್ನು ಹಾಗೆ ಉಳಿಸ್ಕೊಂಡಿದ್ದೀರಿ, ಅನುಭವಿ ಹಿರಿಯ ನಾಯಕರುಗಳಿಗೆ ಸ್ಥಾನವನ್ನು ಕೊಡದೆ ಅನರ್ಹರನ್ನೆಲ್ಲ ನೀವು ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿದ್ದೀರಿ ಅನ್ನೋ ಆರೋಪ ಇತ್ತು. ಅದನ್ನು ಕೂಡ ಸಂಭಾಳಿಸ್ಕೊಂಡು ಹೋಗುವಷ್ಟರಲ್ಲಿ 5 ಗ್ಯಾರಂಟಿಗಳ ಪೈಕಿ 3 ಗ್ಯಾರಂಟಿಗಳ ವಿರುದ್ಧವಾಗಿ DK ಶಿವಕುಮಾರ್, KJ ಜಾರ್ಜ್ ಅಪಹಾಸ್ಯ ಮಾಡಿದ್ರು ಕಂಡು ಜಾಗಗಳಲ್ಲಿ. KJ ಜಾರ್ಜ್ ಹೇಳ್ತಾರೆ, ನಿಮಗೆ ಕೊಡುವಂತಹ 2,000 ರೂಪಾಯಿ ಹಣ ಸರ್ಕಾರ ನಿಮಗೆ ಸಂಬಳ ಕೊಡೋದಲ್ಲ, ನಾವು ಕೊಡೋವರೆಗೂ ಕಾಯ್ಕೊಂಡು ಕೂರಬೇಕು ಅಂತ. ಇದು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತು. ಅದಾದ ನಂತರ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಶಕ್ತಿ ಯೋಜನೆ, ಕೆಲ ಮಹಿಳೆಯರು ನನಗೆ ಇಮೇಲ್ ಮಾಡ್ತಿದ್ದಾರೆ, ನಾವೆಲ್ಲರೂ ದುಡ್ಡು ಇರುವವರು, ನಾವೆಲ್ಲರೂ ಶಕ್ತರು, ಆಧಾರ್ ಕಾರ್ಡ್ ವ್ಯಾನಿಟಿ ಬ್ಯಾಗಿಂದ ತೆಗೆದು ಕಂಡಕ್ಟರಿಗೆ ತೋರಿಸಿ ಹೋಗಬೇಕಾದ ಕರ್ಮ ಹಣೆ ಬರಹ ನಮಗಿಲ್ಲ ಅನ್ನೋ ತರಹ ಇಮೇಲ್ ಮಾಡ್ತಿದ್ದಾರೆ. ಹಾಗಾಗಿ ಶಕ್ತಿ ಯೋಜನೆಯನ್ನು ನಿಲ್ಲಿಸಬೇಕಾಗಿ ಬಂದೀತೋ ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದು ಕೂಡ ಪಕ್ಷಕ್ಕೆ ಡ್ಯಾಮೇಜ್ ತರುವಂತಹ ಸ್ಟೇಟ್ಮೆಂಟೇ ಆಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು DK ಶಿವಕುಮಾರ್ ಅವರನ್ನ ಡೆಲ್ಲಿಗೆ ಕರೆದು ಕಿವಿ ಹಿಂಡಿದ್ರೋ ಇಲ್ಲವೋ ಗೊತ್ತಿಲ್ಲ. ಅದಾದ ನಂತರ ಆ ಸುದ್ದಿನೇ ಇಲ್ಲ. ಹೀಗೆ ಹಂತ ಹಂತವಾಗಿ ಪಕ್ಷಕ್ಕೆ ಮುಜುಗರ ತರಬಹುದಾದಂತಹ ಹೇಳಿಕೆಗಳು. ಅದಾದ ನಂತರ KN ರಾಜಣ್ಣ ವೋಟ್ ರಾಬರಿ, ಮತಗಳ್ಳತನ, ಮತಚೋರಿ ವಿಚಾರವಾಗಿ ರಾಹುಲ್ ಗಾಂಧಿ ಕ್ಯಾಂಪೇನ್ ನಡೆಸುವಾಗ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ಮತಕಳ್ಳತನ ಅಂತ. ಆದರೆ ಆ ಸಂದರ್ಭ ರಾಜ್ಯದಲ್ಲಿ ಆಡಳಿತದಲ್ಲಿದ್ದು ನಾವುಗಳೇ. ಸೊ ನಾವುಗಳು ಆಗ ಧ್ವನಿ ಎತ್ತಲಿಲ್ಲ, ಈಗ ಯಾಕೆ ಧ್ವನಿ ಎತ್ತಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದು ಕೂಡ ಒಂದು ಪಕ್ಷದ ರಾಷ್ಟ್ರೀಯ ನಾಯಕನ ಹೇಳಿಕೆಗೆ ತದ್ವಿರುದ್ಧದ ಹೇಳಿಕೆ ಅದಾಗಿತ್ತು. ಅದಾದ ಮೇಲೆ ಆದಂತಹ ರಾಜಕೀಯ ಹೈಡ್ರಾಮಾಗಳು ನಿಮಗೆ ಗೊತ್ತೇ ಇದೆ. KN ರಾಜಣ್ಣ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ. ಸೊ ಈಗ CM ಗಲಾಟೆ, CM ಸ್ಥಾನದ ಗಲಾಟೆ. ಉಪಮುಖ್ಯಮಂತ್ರಿಯವರು CM ಆಗಬೇಕು ಅಂಥೇಳಿ ಒಬ್ಬರು ಶಾಸಕರು, CM ಸಿದ್ದರಾಮಯ್ಯನವರೇ ಇನ್ನೂ 5 ವರ್ಷ ಮುಂದುವರಿಬೇಕು ಅಂಥೇಳಿ ಒಂದಷ್ಟು ಶಾಸಕರು, ಕರ್ನಾಟಕದ ಉಸ್ತುವಾರಿ ಪದೇ ಪದೇ ರಾಜ್ಯಕ್ಕೆ ಆಗಮಿಸೋದು, ಇವೆಲ್ಲವೂ ಕೂಡ ಪಕ್ಷದ ಆಂತರಿಕ ವಲಯಗಳನ್ನು ಡ್ಯಾಮೇಜ್ ಮಾಡುತ್ತೆ, ಅದರಲ್ಲಿ ಸಂಶಯ ಬೇಡ. ಸೊ ರಾಮಲಿಂಗಾರೆಡ್ಡಿ ಹೇಳ್ತಾರೆ, ಒಂದು ಕಡೆ ಈ ತರಹದ ಹೇಳಿಕೆಗಳಿಗೆ ಒಂದೋ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಬೇಕು, ಒಂದು ವೇಳೆ ಆ ಕೆಲಸಗಳು ಆಗದೇ ಇದ್ರೆ ನಮ್ಮ ನಾಲಿಗೆಗೆ ನಾವೇ ಲಗಾಮ್ ಹಾಕಬೇಕು. ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು ಅನ್ನುವಂತಹದನ್ನು ಯೋಚನೆ ಮಾಡ್ಕೊಂಡು ಮಾತನಾಡಬೇಕು. ಸೊ ರಾಮಲಿಂಗಾರೆಡ್ಡಿಯ ಹೇಳಿಕೆ ಈಗ ಸಖತ್ ಚರ್ಚೆ ಆಗ್ತಾ ಇದೆ. ನಮ್ಮ ನಾಯಕರಿಗೆ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ, ಕೂಡಲೇ ಹೈಕಮಾಂಡ್ ಬ್ರೇಕ್ ಹಾಕಬೇಕು,
ನಾವು ಕೂಡ ಬ್ರೇಕ್ ಹಾಕಿಕೊಳ್ಳಬೇಕು ಎಂದು ರಾಮಲಿಂಗಾರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ 138 ಸ್ಥಾನಗಳನ್ನು ಜನ ಕೊಟ್ಟಿದ್ದಾರೆ, ಉತ್ತಮ ಆಡಳಿತವನ್ನು ಕೂಡ ಕೊಡ್ತಾ ಇದ್ದೀವಿ. 2 ವರ್ಷ ಅವರು 2 ವರ್ಷ ಇವರು ಅನ್ನೋ ಹೇಳಿಕೆಗಳು ಸರಿಯಲ್ಲ. KN ರಾಜಣ್ಣ ನವೆಂಬರ್ ಕ್ರಾಂತಿ ಹೇಳಿಕೆಯೂ ಕೂಡ ಸರಿಯಲ್ಲ ಅಂತ ಹೇಳಿ ಕಡ್ಡಿ ಮುರಿದ ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.